ಒಂದು ತಿಂಗಳಿನಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಮತ್ತು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ 3 ಕೊಲೆಗಳಾಗಿವೆ. ಅದರಲ್ಲಿ ಪ್ರಥಮತ ಕೇರಳದ ವಯನಾಡಿನ ಅಶ್ರಫ್ ಎಂಬುವರ ಮೇಲೆ ಗುಂಪು ಹತ್ಯೆಯ ಮೂಲಕ ಅವರನ್ನು ಒಂದು ಮಾರಕ ರೀತಿಯಲ್ಲಿ ಅವರನ್ನು ಕೊಲ್ಲಲಾಯಿತು. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಏನು ಹೇಳ್ತದೆ ಅಂತ ಹೇಳಿದರೆ, ಅವರು ಒಬ್ಬ ಮಾನಸಿಕ ಅಸ್ವಸ್ಥನ ಮೇಲೆ ಗುಂಪು ಹತ್ಯೆ ನಡೆದು ಕೊಳ್ಳಲ್ಪಟ್ಟಂಥ ಸಂದರ್ಭದಲ್ಲಿ ಸ್ಥಳೀಯ BJP ನಾಯಕರು ಒಬ್ಬರು ಬಂದು ಸ್ಟೇಷನ್ನಲ್ಲಿ ಪೊಲೀಸ್ ಇಲಾಖೆಯವರ ಒಂದು ಕೋರಿಕೆಯ ಮೇರೆಗೆ ಒಂದು ಕಂಪ್ಲೇಂಟನ್ನು ನೀಡ್ತಾರೆ. ಅಲ್ಲಿ ಕಂಪ್ಲೇಂಟ್ ನೀಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಶ್ರಫ್ ಎಂಬವನು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೂಗಿದ ಹಾಗೆ ಅಲ್ಲಿ ಹಲ್ಲೆಗೆ ಯತ್ನ ಆಯಿತು ಅಂತ ಹೇಳುವಂಥ ಒಂದು ಕಂಪ್ಲೇಂಟನ್ನು ಅವರು ನೀಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅವರು ತದನಂತರ ತನಿಖೆಯ ಆಧಾರದಲ್ಲಿ ಅಶ್ರಫ್ ಎಂಬವನು ಯಾವುದೇ ಘೋಷಣೆಯಲ್ಲಿ ಕೂಗಿಲ್ಲ ಎಂಬಂಥ ಒಂದು ಮಾಹಿತಿಯನ್ನು ನೀಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಮಗ್ರ ಒಂದು ತನಿಖೆ ಕೂಡ ನಡೀತಾ ಇದೆ. ಈಗಾಗಲೇ ಈ ಸಮಗ್ರ ತನಿಖೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ತದನಂತರ ಇಲ್ಲಿ ಒಬ್ಬ ರೌಡಿ ಶೀಟರ್, ಈ ಮೊದಲು 2 ಹತ್ಯೆಯ ಆರೋಪಿ, ಅದರಲ್ಲೂ ಕೂಡ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನನ್ನು ಹತ್ಯೆಯಲ್ಲಿ ಆರೋಪಿಯಾಗಿದ್ದಂಥ ಸುಹಾಸ್ ಶೆಟ್ಟಿ, ಬೇರೆ ಬೇರೆ ಕೇಸುಗಳಲ್ಲೂ ಕೂಡ FIRನಲ್ಲಿ ಕೂಡ ಅವನ ಹೆಸರುಗಳು ದಾಖಲಾಗಿವೆ. ಅವನನ್ನು ಕೂಡ ತದನಂತರ ಅಲ್ಲಿ ಒಂದು ರೌಡಿಸಮ್ ತಂಡ ಅವನನ್ನು ಕೂಡ ಅಲ್ಲಿ ಹತ್ಯೆ ಮಾಡುವಂಥ ಒಂದು ಸಂದರ್ಭ. ತದನಂತರ ಅದಕ್ಕೆ ಪ್ರತೀಕಾರವಾಗಿ ಇತ್ತೀಚೆಗೆ ಈ ಸುಹಾಸ್ ಶೆಟ್ಟಿಯ ಕೊಲೆಯ ಸಂದರ್ಭದಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ಅವರ ಮೃತದೇಹ ಕೊಂಡೋಗುವಂಥ ಒಂದು ದಿನ ಇಲ್ಲಿ ಮಂಗಳೂರು ಜಿಲ್ಲೆಗೆ ಬಂದಿಗೆ ಕರೆಕೊಟ್ಟಿದ್ದಾರೆ, ಬಂದನ್ನು ಮಾಡಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ಹತ್ಯೆಯ ಯತ್ನಗಳು ಕೂಡ ನಡೆದದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ತದನಂತರ ಇಲ್ಲಿ ಬಜ್ಪೆಯಲ್ಲಿ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸುವಂಥ ಆ ಸಭೆಯಲ್ಲೂ ಕೂಡ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರು, ಬಜರಂಗ ದಳದ ಮುಖಂಡರು ಮತ್ತು ಈ ಜಿಲ್ಲೆಯ ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಾವಿರಾರು ಜನ ಇರುವಂಥ ಸಭೆಯಲ್ಲಿ ಅಲ್ಲಿ ಪ್ರಚೋದನಾತ್ಮಕವಾಗಿ ಕೊಲೆಗೆ ಪ್ರತೀಕಾರವನ್ನು ತೀರಿಸುವಂಥ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು. ಆ ಪ್ರತೀಕಾರದ ಭಾಗವಾಗಿ ಮೊನ್ನೆ ಬಂಟ್ವಾಳದ ಕೊಲ್ತಮಜಲ್ನ ಅಬ್ದುಲ್ ರೆಹಮಾನ್ ಎಂಬವರ ಹತ್ಯೆ ಕೂಡ ಆಯಿತು. ಇನ್ನೊಬ್ಬರಿಗೆ ಮಾರಣಾಂತಿಕ ಹಲ್ಲೆಯಾಗಿ ಈಗ ICUನಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂಥ ಒಂದು ಮಾಹಿತಿ ಕೂಡ ನಮಗೆಲ್ಲರಿಗೂ ಸಿಕ್ಕಿದೆ. ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಒಬ್ಬ ಅಶ್ರಫ್ ಅಬ್ದುಲ್ ರೆಹಮಾನ್ ಎಂಬಾತ ಅವೊಬ್ಬ ಅಲ್ಲಿಯ ಕೊಲ್ತಮಜಲ್ನ ಮುಹಿಯುದ್ದೀನ್ ಜುಮ್ಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾಗಿ SKSSF ಸಂಘಟನೆಯ ಒಬ್ಬ ಸದಸ್ಯನಾಗಿ ಕಾರ್ಯನಿರ್ವಹಿಸುವವನು. ಅವನ ವಿಚಾರವಾಗಿ ತಿಳಿದುಕೊಂಡಾಗ ಈ ಮೊದಲು ಅವನ ಮೇಲೆ ಯಾವುದೇ ಒಂದು ಕೇಸು ಅಥವಾ ಯಾವುದೇ ಒಂದು FIR ಈ ಮೊದಲು ಸ್ಟೇಷನ್ನಲ್ಲಿ ನಡೆದಂಥ ದಾಖಲಿಲ್ಲ. ಅವನು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಪಿಕಪ್ ವಾಹನದಲ್ಲಿ ದುಡಿಯುತ್ತಿರುವಂಥ ಒಬ್ಬ ಕಾರ್ಮಿಕ, ಒಬ್ಬ ಡ್ರೈವರ್ ಅವನನ್ನು ಹೊಯ್ಗೆ ತರಿಸುವಂಥ ರೀತಿಯಲ್ಲಿ, ಅದು ಕೂಡ ಜನ ಹೇಳ್ತಾರೆ ಬಾಡಿಗೆ ಅಲ್ಲಿ ಅವರು ಬಡವರು, ಅವರಿಗೆ ಬಾಡಿಗೆ ಫ್ರೀ ಮಾಡಿ ಹೊಯ್ಗೆಯ ಹಣವನ್ನೇ ತಗೊಳ್ತಿದ್ದ. ಆ ರೀತಿ ಅವನನ್ನು ಒಂದು ಪುಸಲಾಯಿಸಿ ಕರೆಸಿಕೊಂಡು ಒಂದು ಗುಪ್ತ ರೀತಿಯಲ್ಲಿ ಅವರನ್ನು ಗುಂಪು ಗೂಡಿಕೊಂಡು ಕೊಲ್ಲುವಂಥ ಒಂದು ಪ್ರಯತ್ನ ಇದು ಖಂಡನೀಯ. ನಾವು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿದರೆ,
ಈ ಜಿಲ್ಲೆಯಲ್ಲಿ ಈ ಮೊದಲು ಕೂಡ ಹತ್ಯೆಗೆ ಹತ್ಯೆ ಅದು ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದು ಹತ್ಯೆಯಾದ್ದನ್ನು ನಾವು ಈ ಜಿಲ್ಲೆಯಲ್ಲಿ ಕಂಡಿದ್ದೇವೆ. ಇದೀಗ ಕಳೆದ 1 ತಿಂಗಳಿನಿಂದ ನಡೆದಂಥ 3 ಕೊಲೆಗಳನ್ನು ಕೂಡ ನಾವು ಖಂಡಿಸ್ತೇವೆ. ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಖಂಡಿಸ್ತದೆ. ಒಂದು ವೇಳೆ ಸುಹಾಸ್ ಶೆಟ್ಟಿ ರೌಡಿ ಆಗಿದ್ದರೂ ಕೂಡ ಅವರನ್ನು ಹತ್ಯೆ ಮಾಡುವಂಥ ಒಂದು ಪ್ರಸಂಗ ಅದು ಕಾನೂನಾತ್ಮಕವಾಗಿ ಬರುವುದಿಲ್ಲ. ನಾವು ಹೇಳುವುದು ಕಾನೂನಾತ್ಮಕವಾಗಿ ಸುಹಾಸ್ ಶೆಟ್ಟಿ ಏನು ಶಿಕ್ಷೆ ಆಗಬೇಕು ಅದು ಆಗಲಿ. ಅದನಂತರ ಸುಹಾಸ್ ಶೆಟ್ಟಿಯನ್ನು ಯಾರು ಕೊಂದಿದ್ದಾರೆ ಅದಕ್ಕೆ ಪ್ರತೀಕಾರ ಕಾನೂನಾತ್ಮಕವಾಗಿ ಆಗಬೇಕೇ ವಿನಃ ಅದು ರೌಡಿಸಂ ಮೂಲಕ, ಕೊಲ್ಲುವ ಮೂಲಕ, ಹಲ್ಲೆ ಮಾಡುವ ಮೂಲಕ ಆಗಬಾರ್ದು. ಅದನ್ನು ಈಗ ಪ್ರತೀಕಾರವಾಗಿ ಈಗ ಒಂದು ನಿರಪರಾಧಿ, ಅದು ಕೂಡ ಯಾವುದೇ ಫೀಲ್ಡಲ್ಲಿ ಇದ್ದವನಲ್ಲ, ಕೊಂದವರನ್ನು ಕೊಂದರೆ ಯಾರಿಗಾದ್ರೂ ಬೇಸರ ಆಗ್ತಿರ್ಲಿಲ್ಲ, ಆದರೂ ಕಾನೂನಾತ್ಮಕವಾಗಿ ತಪ್ಪು. ಆದರೆ ಇಲ್ಲಿ ಒಬ್ಬ ನಿರಪರಾಧಿ, ಒಬ್ಬ ಹೆಂಡತಿ ಇತ್ತೀಚೆಗೆ ಮದುವೆಯಾದವ, 2 ಮಕ್ಕಳು ಇರುವಂಥವ, ಒಬ್ಬ ಆರ್ಥಿಕವಾಗಿ ಕೂಡ ತೀರಾ ಹಿಂದುಳಿದ ಕುಟುಂಬದವ, ಅಂಥವರನ್ನು ಹತ್ಯೆ ಮಾಡುವುದು ಅದು ಬಹಳಷ್ಟು ಖೇದಕರ. ಈ ಜಿಲ್ಲೆಯ ಸಾಮಾಜಿಕ ಮತ್ತು ಸಾಮರಸ್ಯದಲ್ಲಿ ನಂಬಿಕೆ ಇರುವಂಥ ಈ 90% ಈ ಜಿಲ್ಲೆಯ ಜನ ಅದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಆಗ್ರಹಿಸುವುದು ಇಷ್ಟೇ, ಈ ಜಿಲ್ಲೆಯಲ್ಲಿ ಅದು ಯಾರೇ ಇರಲಿ, ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು. ಇಲ್ಲಿನ ಸರ್ಕಾರ ಕೂಡ ಪೊಲೀಸ್ ಇಲಾಖೆಗೆ ಸರಿಯಾದ ಮಾರ್ಗದರ್ಶನ ನೀಡುವ ಮೂಲಕ ಅದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಅದು ಯಾರೇ ಆಗಲಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈ ಒಂದು ಕೇಸಿನಲ್ಲಿ ಯಾರು ಆರೋಪಿ ಇದ್ದಾರೆ ಅದು ಕೊಂದವನಲ್ಲ, ಕೊಲ್ಲಿಕ್ಕೆ ಯಾರು ಆರ್ಡರ್ ಮಾಡಿದ್ದಾನೆ ಅದರ ಹಿಂದೆ ಯಾರ ಪಿತೂರಿ ಇದೆ ಅವನನ್ನು ಮುಖ್ಯ ಆರೋಪಿಯನ್ನಾಗಿ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಒಂದು ಬೇಡಿಕೆ. ಈ ಒಂದು ಭಾಷಣಗಳಲ್ಲಿ ಯಾರೆಲ್ಲ ಏನು ತಮಗೆ ಮುಂದಕ್ಕೆ ಅನುಕೂಲ ಆಗಬೇಕು, ತಮಗೆ ಅಧಿಕಾರ ಸಿಗಬೇಕು, ನಾನು MLA ಆಗಬೇಕು, ನಾನು MP ಆಗಬೇಕು ಅಥವಾ ಕಾರ್ಪೊರೇಟರ್ ಆಗಬೇಕು ಎಂಬ ಆಸೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಭಾಷಣ ಮಾಡುವಂಥ ಜನ ಇದ್ದಾರೆ, ದುಡ್ಡಿಗಾಗಿ ಕೂಡ ಭಾಷಣ ಮಾಡುವವರಿದ್ದಾರೆ. ಅಂಥವರನ್ನು ಈ ಕುಣಿಕೆಯ ಕಾನೂನಲ್ಲಿ ಒಂದು ವೇಳೆ ಸಿಲುಕಿಸಿದರೆ ಖಂಡಿತವಾಗಿ ಇಂತಹ ಘಟನೆಗಳು ನಡೆತಿರಲಿಲ್ಲ. ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಏನು ಶ್ರೀಕಾಂತ್ ಶೆಟ್ಟಿ ಇದ್ದಾರೆ ಅವರು ಏನು ಭಾಷಣ ಮಾಡಿದ್ದಾರೆ ಆ ಭಾಷಣದ ತುಣುಕುಗಳನ್ನು ನೋಡಿಕೊಂಡು ಅವರನ್ನು ಇಲ್ಲಿ ಮುಖ್ಯ ಆರೋಪಿ 1ನೇ ಆರೋಪಿಯನ್ನಾಗಿ ಮಾಡಬೇಕು. 2ನೇ ಆರೋಪಿನಲ್ಲಿ ಪುತ್ತೂರಿನಲ್ಲಿ ಭರತ್ ಕುಂಬ್ಡೆಯಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ಅವರನ್ನು 2ನೇ ಆರೋಪಿಯನ್ನಾಗಿ ಮಾಡಬೇಕು. ಆ ಕೊಂದವರನ್ನು ಉಳಿದ ಆರೋಪಿಗಳನ್ನಾಗಿ ಮಾಡಬೇಕೆಂಬುದಂತೇಳಿ ಇಲ್ಲಿನ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಮ್ಮ ಮುಖ್ಯವಾದಂಥ ಬೇಡಿಕೆ. ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಮೊನ್ನೆಯ ದಿನ ಏನು ಅಬ್ದುಲ್ ರಹಮಾನ್ ರವರ ಕೊಲೆ ಆಯಿತು, ಅವರಿಗೆ ಎಲ್ಲರೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸ್ತಾರೆ. ಅದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಆ ಕೊಲೆ ಘಟನೆಯನ್ನು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ಸಂವಿಧಾನವನ್ನು ನಂಬಿಕೊಳ್ಳುವವರು ಎಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಿದ್ದಾರೆ. ಅದಕ್ಕಾಗಿ ಸರ್ಕಾರದಿಂದ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅವರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಅಂತೇಳಿ ನಮ್ಮ ಆಗ್ರಹ. ಅದೇ ರೀತಿ ಆಸ್ಪತ್ರೆಯಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ಅವನಿಗೆ ಆಸ್ಪತ್ರೆ ಖರ್ಚು ವೆಚ್ಚ ಮಾತ್ರವಲ್ಲ, ಅವನ ಮುಂದಿನ ಜೀವನಕ್ಕೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅದಕ್ಕೆ ಕೂಡ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕಂತೇಳಿ ನಮ್ಮ ಆಗ್ರಹ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಅದೇ ರೀತಿ ಈ ಘಟನೆಯಿಂದ ಏನಾಗಿದೆ ಅಂತ ಹೇಳಿದರೆ, ಈ ಜಿಲ್ಲೆ ಯಾವತ್ತೂ ಕೂಡ ಶಿಕ್ಷಿತರ ಜಿಲ್ಲೆ, ದಕ್ಷಿಣ ಕನ್ನಡ 100ಕ್ಕೆ 100 ಶಿಕ್ಷಿತರ ಜಿಲ್ಲೆ. ಈ ಜಿಲ್ಲೆಯ ಮೇಲೆ ಬಹಳಷ್ಟು ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಮಂಗಳೂರಿಗೆ ಒಂದು ಒಳ್ಳೆಯ ಹೆಸರಿದೆ. ಯಾಕಂತ ಹೇಳಿದರೆ ಇಲ್ಲಿ ವಿಮಾನಯಾನ ಇದೆ, ಜಲಯಾನ ಇದೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂಥ ಒಂದು ಈ ಪ್ರದೇಶಕ್ಕೆ ಜನರಿಗೆ ಕೆಲಸ ಬೇಕು ಅಂತ ಹೇಳುವಂಥ ಒಂದು ಆಗ್ರಹ ದೊಡ್ಡ ಮಟ್ಟದಲ್ಲಿ ಇದೆ. ಇಲ್ಲಿ ಬಹಳಷ್ಟು ವ್ಯಾಪಾರಸ್ಥರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಘಟನೆ ನಡೆಯುವುದರಿಂದ ವ್ಯಾಪಾರಗಳು ಕೂಡ ನಡೀತಿಲ್ಲ. ಅದು ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಕ್ರೈಸ್ತ ಇರ್ಬೋದು, ವ್ಯಾಪಾರಕ್ಕೆ ಕೂಡ ಅಡಚಣೆ ಆಗಿದೆ. ಈ ಭಾಗದ ಜನರ ಒಂದು ಬೇಡಿಕೆ ಏನಂತ ಹೇಳಿದರೆ, ಇತ್ತೀಚೆಗೆ 9 ಗಂಟೆಗೆ ಪೊಲೀಸ್ ಇಲಾಖೆಯವರು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆಯವರೆಗೆ ಕೂಡ ಇಲ್ಲಿ ಓಪನ್ ಆಗಬೇಕಂತ ಹೇಳುವಂಥ ಒಂದು ಬೇಡಿಕೆ ಈ ಭಾಗದ ಜನರ, ಈ ಜಿಲ್ಲೆ ಜನರ ಬೇಡಿಕೆ ಇದೆ. ಅಧಿವೇಶನದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂತ ಹೇಳುವಂಥ ಈ ಸಂದರ್ಭದಲ್ಲಿ ಇಂತಹ ಘಟನೆಗಳಾದಾಗ ಜನರು ಹೆದರಿಕೆಯಿಂದ ಹೊರಗೆ ಬರುವುದು ಹೇಗೆ? ಸಾಮಾನ್ಯ ಜನರಿಗೆ ಯಾರು ರಕ್ಷಣೆ ಕೊಡುವವರು? ಇದಕ್ಕೆ ರಕ್ಷಣೆ ಕೊಡಲಿಕ್ಕೆ ಪೊಲೀಸ್ ಇಲಾಖೆ ಬೇಕಲ್ಲ. ಈ ರೀತಿ ಆದರೆ ಇನ್ನು 9 ಗಂಟೆಗೆ ಬಂದ್ ಮಾಡೋರು ಇನ್ನು ಮುಂದಕ್ಕೆ ಕತ್ತಲೆ ಆಗುವಾಗಲೇ 7 ಗಂಟೆಗೆ ಬಂದ್ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಈ ಜಿಲ್ಲೆಯ ಜನರು ಯಾವ ರೀತಿ ಜೀವನ ಸಾಗಿಸಬೇಕು ಅಂತ ಹೇಳಿ ನಾವು ಕೇಳುವಂಥ ಪ್ರಶ್ನೆ. ಇದಕ್ಕೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಧೈರ್ಯ ತುಂಬಬೇಕು.
ಪೊಲೀಸ್ ಇಲಾಖೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಮೊದಲು ಬಾಯಿಗೆ ಬಂದಾಗೆ ಬೊಗಳುವವರ ಒಂದು ಬಾಯಿಗೆ ಬೀಗ ಹಾಕುವಂತ ಕೆಲಸ ಮಾಡಿದರೆ ಇಂಥ ಘಟನೆ ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ. ಅಂಥವರನ್ನು ಕಾನೂನಾತ್ಮಕವಾಗಿ ಒಂದು ಆರೋಪಿ ಸ್ಥಾನದಲ್ಲಿ ಜೈಲಿಗೆ ಕಟ್ಟಿದರೆ ಮುಂದಕ್ಕೆ ಈ ಬಿಗಿ ಬಾಯಿಗೆ ಬಂದಾಗೆ ಅದು ಯಾವುದೇ ಪಕ್ಷದವನಿರಲಿ, ಅದು ಕಾಂಗ್ರೆಸ್, ಬಿಜೆಪಿ, ಇನ್ನೊಂದು SDP ಅದು ಇದು ಅಂತ ಹೇಳಿಲ್ಲ, ಕಾನೂನಾತ್ಮಕ ಪ್ರಜಾಪ್ರಭುತ್ವದಲ್ಲಿ ಮಾತಾಡಲಿಕ್ಕೆ ಅವಕಾಶ ಉಂಟಂತ ಹೇಳಿದರೆ ಯಾವ ರೀತಿ ಮಾತಾಡುವುದಲ್ಲ, ಸಂವಿಧಾನಬದ್ಧವಾಗಿ ಮಾತಾಡಬೇಕಾಗ್ತದೆ. ಸಂವಿಧಾನಬದ್ಧವಾಗಿ ಮಾತಾಡದಿದ್ರೆ ಅಂಥವರನ್ನು ಕಾನೂನಾತ್ಮಕವಾಗಿ ಜೈಲಿಗೆ ಕಟ್ಟಿದರೆ ಇಂತಹ ಘಟನೆಗಳು ಖಂಡಿತವಾಗಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳೆಲ್ಲ ಈ ಒಂದು ಕೇಸಿನಿಂದಲೇ ಇದನ್ನು ಆರಂಭ ಮಾಡಬೇಕು. ಈ ಕೇಸಿನಲ್ಲಿ ಯಾರು ಬಾಯಿಗೆ ಬಂದಾಗಿ ಬೊಗಳಿ ಅಲ್ಲಿ ಕೊಲೆ ಮಾಡಲಿಕ್ಕೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅವರನ್ನು ಕಾನೂನಾತ್ಮಕವಾಗಿ ಪ್ರಥಮ ಆರೋಪಿ, ಎರಡನೇ ಆರೋಪಿ, ಮೂರನೇ ಆರೋಪಿ ಅವರನ್ನೇ ಮಾಡಬೇಕು. ಉಳಿದವರನ್ನು ಕೊಂದವರನ್ನು ನಂತರ ಮಾಡಬೇಕು. ಕೊಂದವನಿಗೆ ಯಾಕೆ ಕೊಂದತೆ ಅಂತೇಳಿ ಗೊತ್ತಿಲ್ಲ, ಸತ್ತವನಿಗೆ ಯಾಕೆ ಸತ್ತತ್ತ ಅಂತೇಳಿ ಗೊತ್ತಿಲ್ಲ, ಆ ಸತ್ತವನ ಆ ಮಗುವಿಗೆ ನನ್ನ ತಂದೆ ಯಾಕಾಗಿ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಇದು ಬಹಳ ಬೇಸರ ಆಗ್ತದೆ. ಅದು ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಯಾರೇ ಕ್ರೈಸ್ತ ಇರಲಿ, ಯಾರ್ದಾದ್ರೂ ಜೀವ ಸತ್ತಾಗ ಯಾರಿಗೂ ನಷ್ಟ ಆಗುದಿಲ್ಲ. ಅವರ ತಂದೆ ತಾಯಿಗೆ, ಅವರ ಹೆಂಡತಿ ಮಕ್ಕಳಿಗೆ ನಷ್ಟ. ಅವರ ಕುಟುಂಬವನ್ನು ಸಾಕುವವರು ಯಾರು? ಇದನ್ನು ಇಲಾಖೆ ಕೂಡ, ಪೊಲೀಸ್ ಇಲಾಖೆ ಅರ್ಥ ಮಾಡಬೇಕು, ಸರ್ಕಾರ ಕೂಡ ಅರ್ಥ ಮಾಡಬೇಕು. ನಾನು ಈಗ ನಮ್ಮ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಕಾಂಗ್ರೆಸ್ ಪಕ್ಷದವನಾಗಿ ಸರ್ಕಾರಕ್ಕೆ ಕೂಡ ಹೇಳುವುದಿಷ್ಟೇ, ಈ ಜಿಲ್ಲೆ ಒಂದು ವಿಶೇಷವಾದಂಥ ಜಿಲ್ಲೆ, ಮತೀಯ ಸಾಮರಸ್ಯವನ್ನು ಕೆಡಿಸುವಂಥ ಜಿಲ್ಲೆ. ಇಲ್ಲಿಯ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇದನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು. ನಮ್ಮ ಗೃಹ ಮಂತ್ರಿಗಳು ಕೂಡ ಮೊನ್ನೆ ಬಂದಾಗ ಇಲ್ಲಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟವರೆಗೆ ಆಗಲಿಲ್ಲ. ಅತಿ ಶೀಘ್ರವಾಗಿ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಕಠಿಣವಾದ ಕಾನೂನನ್ನು ಅಳವಡಿಸಿಕೊಂಡು ಇಂಥ ಕೆಲಸಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ನಮ್ಮ ಹೋಮ್ ಮಿನಿಸ್ಟರ್ ಅವರು ಮಾಡಬೇಕು. ಪೊಲೀಸ್ ಇಲಾಖೆ ವೈಫಲ್ಯ ಇದರಲ್ಲಿ ನಮಗೆ ಕಾಣ್ತಾ ಇದೆ. ನಾನು ಹೇಳುದಿಷ್ಟೇ, ಪೊಲೀಸ್ ಇಲಾಖೆಯವರು ಧೈರ್ಯ ತುಂಬಬೇಕು. ನೀವು ಯಾಕೆ ಹೆದರ್ತೀರಿ? ಅದು ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಯಾರೇ ಇರಲಿ, ಕಾನೂನನ್ನು ಕೈಗೆತ್ತಿಕೊಂಡವನ ಮೇಲೆ ನೀವು ಕಾನೂನಾತ್ಮಕವಾಗಿ ಕಠಿಣವಾದ ಏನು ಶಿಕ್ಷೆ ಉಂಟು ಅದನ್ನು ನೀವು ಮಾಡಿದಾಗ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ನೀವು ಮಾಡಿ. ನೀವು ಯಾಕೆ ಹೆದರ್ತೀರಿ? ನಿಮ್ಗೆ ಸಂವಿಧಾನ ಇಲ್ಲ, ನಿಮ್ಗೆ ಸಂಬಳ ಕೊಡೋದು ಯಾರು? ಸರ್ಕಾರ ಸಂಬಳ ಕೊಡೋದು ಯಾರ ದುಡ್ಡಿನಿಂದ? ನಮ್ಮಂಥವರ ಎಲ್ಲರ ದುಡ್ಡಿನಿಂದ ನಿಮ್ಮ ಇಲಾಖೆಯವರಿಗೆ ಸಂಬಳ ಸಿಗುವುದು. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ನಾದರೂ ಕೂಡ ನೀವು ಅರ್ಥ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಇಂಥ ಘಟನೆ ಆಗದಾಗಿ ನೀವು ನೋಡ್ಕೊಳ್ಳಿ. ಇದು ಒಬ್ಬ ಹಿಂದೂಗೆ ಒಬ್ಬ ಮುಸ್ಲಿಂ, ಒಬ್ಬ ಮುಸ್ಲಿಂಗೆ ಒಬ್ಬ ಹಿಂದೂ, ಇದು ಏನು ಪ್ರತೀಕಾರ? ಅದು ಕೂಡ ಪ್ರತೀಕಾರ ಒಂದು ಸಾಮಾನ್ಯ ಜನರು ಹೋಗುವಾಗ, ಅದು ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಅವ್ರ ಜೀವ ಅಲ್ವಾ? ಕೊಂದವರನ್ನು ಕೊಲ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ, ನಿಮ್ಗೆ ತಾಕತ್ತಿಲ್ಲ. ಕೊಂದವರನ್ನು ಕೊಲ್ಲಿಕ್ಕೆ ನಿಮ್ಗೆ ಧೈರ್ಯವಿಲ್ಲ, ತಾಕತ್ತಿಲ್ಲ. ನಾವು ಕೊಲ್ಬೇಕಂತ ಹೇಳುವುದಲ್ಲ, ಅಂಥವ್ರನ್ನು ಕೊಂದ್ರೆ ಯಾರಿಗೂ ಬೇಸರ ಆಗುದಿಲ್ಲ. ನಾನು ಕಾನೂನನ್ನು ಕೈಗೆತ್ತಿಕೊಳ್ಬೇಕಂತ ಹೇಳುವುದಲ್ಲ. ಅಂತ ಕೆಲಸಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು. ನಾನು ಹಿಂದೂ ಸಮಾಜ, ಮುಸಲ್ಮಾನ ಸಮಾಜ ಬಾಂಧವರು ಮತ್ತು ಕ್ರೈಸ್ತ ಸಮಾಜ ಬಾಂಧವರು, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇರುವವರು ಮುಂದಕ್ಕೆ ಕೂಡ ತಮ್ಮ ಮಕ್ಕಳನ್ನು ಒಂದು ಜಾಗೃತ ಮಾಡಿ, ಇಂಥ ಘಟನೆಗಳಿಗೆ ಹೋಗದಾಗೆ ತಾವು ಜಾಗೃತ ಮಾಡಿ, ಅವರಿಗೆ ಬುದ್ಧಿವಾದ ಹೇಳಿ. ಇಂಥ ಕೆಲಸಗಾರಿಗಳಿಗೆ ಹೋಗಬೇಡಿ. ನಿಮ್ಗೂ ಕೂಡ ಜೀವನ ಇದೆ, ನಮ್ಮ ಕುಟುಂಬಕ್ಕೂ ಕೂಡ ಜೀವನ ಸಾಗಿಸಲಿಕ್ಕಿದೆ. ನೀವು ಇಂಥದಕ್ಕೆ ಹೋಗ್ಬೇಡಿ ಅಂತೇಳಿ ಬುದ್ಧಿವಾದ ಹೇಳಿ. ಮತ್ತು ಸಾಮರಸ್ಯದಲ್ಲಿ ನಂಬಿಕೆ ಇಲ್ಲವ್ರು ಯಾರೂ ಕೂಡ, ಅದು ಹಿಂದೂ ಮುಸ್ಲಿಂ ಅಂತೇಳಿ ನೋಡಬೇಡಿ, ಯಾರೂ ಕೂಡ ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡಬೇಡಿ. ಮುಸ್ಲಿಂ ಒಬ್ಬ ತಪ್ಪು ಮಾಡಿದಾಗ ಮುಸ್ಲಿಂ ಮುಖಂಡರು ಅದನ್ನು ತಪ್ಪಂತ ಹೇಳಬೇಕು. ಅದನ್ನು ತಪ್ಪಂತ ಹೇಳುವಂತ ಧೈರ್ಯ ತೋರಿಸಿದಾಗ ಇಂಥ ಕೆಲಸಕ್ಕೆ ಧೈರ್ಯ ಬರುವುದಿಲ್ಲ. ಹಿಂದೂ ಒಬ್ಬ ತಪ್ಪು ಮಾಡಿದಾಗ ಹಿಂದೂ ಮುಖಂಡರು ಸಭೆ ಕರೆಸಿಕೊಂಡು ಅದನ್ನು ತಪ್ಪಂತ ಹೇಳುವಂತ ಕೆಲಸ ಮಾಡಿದಾಗ ಇಂಥ ಕೆಲಸಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ತದೆ ಅಂತ ಹೇಳಿ ನನ್ನ ನಂಬಿಕೆ. ಅವಕಾಶಕ್ಕಾಗಿ ಧನ್ಯವಾದಗಳು.